ನಮಸ್ಕಾರ. ನಾನು ಮೇವಲ್ ಎಲ್ಸಾ ಜೋಸ್ ಬುದ್ಧಿಗಾರಿಂದ. ಇಗೋ ಕರ್ತರ ದಾಸಿ, ನಿಮ್ಮ ವಚನದಂತೆ ನನಗಾಗಲಿ. ಈ ವಾಕ್ಯವನ್ನು ಉಚ್ಚರಿಸಲು ಯಾರಿಗೆ ಸಾಧ್ಯ? ಈ ಲೋಕದ ಅಂಶಗಳಿಗೆ ಒಳಗಾಗದೆ ಪರಮಾತ್ಮನ ಧ್ಯಾನಿಸುವವರಿಗೆ ಸಾಧ್ಯ. ಈ ವಾಕ್ಯವನ್ನು ತನ್ನ ಮಾತಿನಿಂದ ವ್ಯಕ್ತಪಡಿಸಿ ಸ್ವತಃ ಜೀವನದಲ್ಲಿ ತನ್ನ ಏಕೈಕ ಪುತ್ರನ ಭೀಕರ ಮರಣದಲ್ಲಿಯೂ ದೇವರೊಡಗಿನ ತನ್ನ ಒಡಂಬಡಿಕೆಯನ್ನು ಚಾಚು ತಪ್ಪದೆ ಪಾಲಿಸಿದ ಕನ್ಯಾ ಮಾತೆಯನ್ನು ಇಂದು ನಾವು ಸ್ಮರಿಸುವಾಗ ನಮ್ಮ ಮನಸ್ಸಿನಲ್ಲಿ ಬರುವ ಚಿಂತೆಗಳಾದರೂ ಯಾವುದು? ಯಾರು ಈ ಕನ್ಯಾ ಮಾತೆಯ ಸ್ವರ್ಗಾರೋಹಣದ ಅರ್ಥವೇನು? ಜೀವನವನ್ನು ಆಕೆ ಹೇಗೆ ಸಾಗಿಸಿದಳು? ಅವಳ ಜೀವನದ ಆಶ್ರಯ ಯಾರಾಗಿದ್ದರು? ಹೌದು, ಆಕೆಯು ಕನ್ಯಾ ಮಾತೆ ಚಾರಿತ್ರ ಶುದ್ಧಿಯಿಂದ ಪವಿತ್ರಾತ್ಮರಿಂದ ಗರ್ಭಧರಿಸಿ ಯೇಸುವಿಗೆ ಜನ್ಮ ನೀಡಿದವಳು. ಕೊನೆಯ ಉಸಿರಿನಲ್ಲೂ ವಿಶ್ವಾಸ ಜೀವನ ಸಾಧಿಸಿದ ಸಾಧಾರಣ ಹೆಣ್ಣು ಮಗಳು. ಮಾತೆ ಮರಿಯಮ್ಮನವರೇ ವಿಶ್ವಾಸ ಜೀವನದ ಮಾದರಿ. ಆಕೆ ವಿಶ್ವಾಸವನ್ನು ಮೆರೆದ ಸಂದರ್ಭಗಳಾದರೂ ಯಾವುದು? ಪವಿತ್ರಾತ್ಮರಿಂದ ಗರ್ಭಧರಿಸಿ ದೇವರ ಪುತ್ರನ ಜನನವು ಕೇವಲ ಗೋದಲಿಯಲ್ಲಿ ನಡೆದಾಗ, ತನ್ನ ಪ್ರಿಯ ಪುತ್ರನನ್ನು ಜನರು ಹುಚ್ಚನೆಂದು ಕರೆದಾಗ, ಕಾಲ್ವರಿ ಬೆಟ್ಟಕ್ಕೆ ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಸಾಗಿಸಿದಾಗ, ಮತ್ತನೇಕ ಸಂದರ್ಭಗಳಲ್ಲೂ ವಿಶ್ವಾಸದಿಂದ ಮುಂದೆ ಸಾಗಿದ ವೀರ ಮಹಿಳೆಯ ಪರಿಶುದ್ಧ ದೇವಮಾತೆ. ಈ ಮೇಲ್ಮಾತೆಯನ್ನು ನಾವು ಧ್ಯಾನಿಸೋಣ. ಅವರ ಜೀವನದ ವಿಶ್ವಾಸವೆಂಬ ಸದ್ಗುಣವನ್ನು ನಮ್ಮ ಜೀವನಕ್ಕೆ ಅಳವಡಿಸೋಣ. ಇಂದು ಭಾರತ ಸ್ವಾತಂತ್ರ್ಯ ದಿನದ ನೆನಪಿನ ಸಂಭ್ರಮದಲ್ಲಿದೆ. ಮಾನವರಾದ ನಾವು ಸರಿಯಾದ ಸ್ವಾತಂತ್ರ್ಯವನ್ನು ಸವಿಯೋಣ. ಅದಕ್ಕಾಗಿ ಸತ್ಯ, ಪ್ರೀತಿ, ನ್ಯಾಯ, ನೀತಿ ಇವುಗಳನ್ನು ಜೀವಿಸುವ ಉತ್ತಮ ಮಾನವರಾಗೋಣ. ಆಗ ಸರಿಯಾದ ಸ್ವಾತಂತ್ರ್ಯದ ಅರ್ಥ ನಮಗೆ ತಿಳಿಯುತ್ತದೆ. ಅತಿ ವೇಗವಾಗಿ ಸಾಗುವ ಈ ತಂತ್ರಜ್ಞಾನ ಯುಗದಲ್ಲಿ ಮರಣದ ನಂತರದ ಜೀವನದ ನೆನಪನ್ನು ಉಳಿಸೋಣ. ನಾನು, ನನ್ನದು, ನನಗೆ ಎನ್ನುವ ಸ್ವಾರ್ಥ ಬದುಕಿನಿಂದ ದೂರವಿರಲು ಪ್ರಯತ್ನಿಸೋಣ. ಈ ದಿನ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.